ದಕ್ಷಿಣ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕದನಕಣ ದಿನೇ ದಿನೇ ರಂಗೇರ್ತಾ ಇದೆ. ಈಗಾಗಲೇ ಬಿಜೆಪಿಯ ಅಭ್ಯರ್ಥಿಯನ್ನು ಘೋಷಣೆಯನ್ನು ಮಾಡಲಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಹೈಕಮಾಂಡ್ನಿಂದ ಅಧಿಕೃತವಾಗಿ ಯಾರನ್ನು ಕೂಡ ಘೋಷಣೆಯನ್ನು ಮಾಡಿಲ್ಲ. ಆದರೆ ಸಮರ್ಥ ಶಾಮನೂರು ತಾವೇ ಅಧಿಕೃತ ಅಭ್ಯರ್ಥಿ ಅಂತೇಳಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ, ನಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಂಥ ಸ್ಟೋರಿ. ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಶುಭ ಶುಕ್ರವಾರದಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸುತ್ತಿದ್ದಾರೆ ಸಮರ್ಥ ಶಾಮನೂರು. ಬೆಳ್ಳಂಬೆಳಗ್ಗೆ ಟೆಂಪಲ್ ರನ್ ಮಾಡಿರೋ ಸಮರ್ಥ ಶಾಮನೂರು ದುಗ್ಗಮ್ಮನ ದೇವಸ್ಥಾನ, ಹಿರೇಗೆಮ್ಮಿಗನೂರಿನ ಕಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದುಗ್ಗಮ್ಮ ತಾಯಿಯ ಮುಂದೆ ನಾಮಿನೇಷನ್ ಫೈಲನ್ನು ಇಟ್ಟು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಮರ್ಥ. ಕಲ್ಲೇಶ್ವರ ದೇವಸ್ಥಾನಕ್ಕೂ ಭೇಟಿಯನ್ನು ನೀಡಿ ನಾಮಿನೇಷನ್ ಫೈಲ್ಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಮರ್ಥ ಶಾಮನೂರು. ಸಮರ್ಥ ಬಳಿಕ ಎಸ್ ಮಲ್ಲಿಕಾರ್ಜುನ್ ದಂಪತಿ ಕೂಡ ಟೆಂಪಲ್ ರನ್ ಅನ್ನು ಮಾಡಿದ್ದಾರೆ. ದುಗ್ಗಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮಲ್ಲಿಕಾರ್ಜುನ್ ದಂಪತಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದುಗ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಹೈಕಮಾಂಡ್ ಟಿಕೆಟ್ ಘೋಷಣೆಗೂ ಮುನ್ನವೇ ನಾಮಿನೇಷನ್ ಮಾಡಲು ಹೊರಟಿದ್ದಾರೆ ಸಮರ್ಥ ಶಾಮನೂರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಮರ್ಥ ಶಾಮನೂರಿಗೆ ಕನ್ಫರ್ಮ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇದು ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡುವ ಮುನ್ನವೇ ಸಮರ್ಥ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇವತ್ತು 12 ಗಂಟೆ ಸುಮಾರಿಗೆ ನಾಮಿನೇಷನ್ನ ಫೈಲ್ ಮಾಡಲಿಕ್ಕೆ ಸಮರ್ಥ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 5ವರೆಗೇ ತಮ್ಮ ಮನೆದೇವರು ಕಲ್ಲೇಶ್ವರ ದೇವಸ್ಥಾನಕ್ಕೆ, ಹಿರೇಗೆಮ್ಮಿಗನೂರಿನ ಕಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿಂದ ದಾವಣಗೆರೆಯ ನಗರ ದೇವತೆ ದುಗ್ಗಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ವಿಶೇಷ ಪೂಜೆಯನ್ನು, ದೇವಿಯ ಮುಂದಡೆ ನಾಮಿನೇಷನ್ ಪತ್ರವನ್ನು ಇಟ್ಟು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ತಾವೇ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಂತೇಳಿ ಸಂದೇಶವನ್ನು ಕೊಡಲಿಕ್ಕೆ ಸಮರ್ಥ ಶಾಮನೂರು ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಬೆಂಗಳೂರಿನಲ್ಲಿ ಸುರ್ಜೇವಾಲಾ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಅಲ್ಪಸಂಖ್ಯಾತರ ಮುಖಂಡರನ್ನು ಸೇರಿಸ್ಕೊಂಡು ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಮತ್ತು ದಾವಣಗೆರೆ ಹಾಗೂ ಬಾಗಲಕೋಟೆಯ ಬೈ ಎಲೆಕ್ಷನ್ ಏನಿದೆ, ಈ ಬೈ ಎಲೆಕ್ಷನ್ನ ಟಿಕೆಟ್ ಅನೌನ್ಸ್ ಮಾಡಲಿಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ ತಡರಾತ್ರಿ ಎಸ್ ಮಲ್ಲಿಕಾರ್ಜುನಿಗೆ ಒಂದು ಕರೆ ಬಂದಿದೆ, ನಿಮ್ಮ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಇವತ್ತು ಬೆಳಗ್ಗೆನೇ ಅವರು ಸಮರ್ಥ ಶಾಮನೂರು ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತಂದೇಳಿ ನಾಮಿನೇಷನನ್ನು ರೆಡಿ ಮಾಡಿಕೊಂಡು ಫೈಲನ್ನು ಮಾಡಲಿಕ್ಕೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರೆಡಿಯಾಗಿರುವಂಥದ್ದು. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕಿಂತ ಮುಂಚೆವೇ ಅಖಾಡಕ್ಕೆ ಧುಮುಕಿದ್ದಾರೆ ಸಮರ್ಥ ಶಾಮನೂರು. ಸೊ ಸಾಕಷ್ಟು ಜನ ಗೊಂದಲ ಇತ್ತು, ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಗುತ್ತೋ ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುತ್ತೋ ಅಂತ. ಯಾಕಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನುವಂಥದ್ದು ಅಲ್ಪಸಂಖ್ಯಾತರ ಮೆಜಾರಿಟಿ ಇರುವಂತಹ ಒಂದು ಕ್ಷೇತ್ರ. ಈ ಬಾರಿಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಸಾಕಷ್ಟು ಬೇಡಿಕೆ ಇತ್ತು. ಆ ಎಲ್ಲ ಬೇಡಿಕೆಗಳನ್ನು ಸೈಡಿಗಿಟ್ಟು ಈ ಬಾರಿ ಸಚಿವರ ಪುತ್ರನಿಗೆ ಹೈಕಮಾಂಡ್ ಮತ್ತೆ ಮಣೆ ಹಾಕಿರುವಂಥದ್ದು. ಆ ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು ಅಂತ. ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆ, ಅದು ಕಾಂಗ್ರೆಸ್ನ ಕ್ಷೇತ್ರ, ಅದು ಬೇರೆಯವರಿಗೆ ಕೊಟ್ಟರೆ ಕಳ್ಕೊಂಡು ಬಿಡ್ತೀವಿ ಅನ್ನೋ ಭಯ ಹೈಕಮಾಂಡ್ಗೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಗಾಗಿ ಸಂಸದೆ ಹಾಗೂ ಸಚಿವರ ಪುತ್ರನಿಗೆ ಈ ಬಾರಿ ಹೈಕಮಾಂಡ್ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಅಧಿಕೃತ ಘೋಷಣೆ ಆಗಿಲ್ಲ, ಆದರೆ ಆಫ್ ದಿ ರೆಕಾರ್ಡ್ ಅವರಿಗೆ ಒಂದು ಕರೆ ಬಂದಿದೆ, ನಿಮ್ಮ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಮಾಡ್ತೀವಿ, ಹಾಗಾಗಿ ನೀವು ನಾಮಿನೇಷನ್ ಪ್ರಕ್ರಿಯೆ ಇದೆ, ಆ ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತೇಳಿ. ಯಾಕಂದರೆ ಯಾರೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಹೋಗಿ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ. ಅಂದರೆ ಒಬ್ಬ ಸಚಿವರ ಪುತ್ರ, ಒಬ್ಬ ಸಂಸದೆಯ ಪುತ್ರ ಹೋಗಿ ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ ಅಂದರೆ ಅದು ಬಹುತೇಕ ಹೈಕಮಾಂಡಿಂದ ಅವರಿಗೆ ಸ್ಪಷ್ಟ ನಿರ್ದೇಶನ ಬಂದಿರುತ್ತೆ, ನಿಮ್ಮ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತೇಳಿ. ಹಾಗಾಗಿ ಇವತ್ತು ಸಮರ್ಥ ಶಾಮನೂರು ಟಿಕೆಟ್ ಕನ್ಫರ್ಮ್ ಬೆನ್ನಲ್ಲೇ ಒಂದು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ದಾವಣಗೆರೆ ಕದನಕಣ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ವರ್ಸಸ್ ಸಮರ್ಥ ನಡುವೆ ಯಾವ ರೀತಿ ಫೈಟ್ ಆಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಇದು ಸಮರ್ಥ ಶಾಮನೂರಿಗೆ ಟಿಕೆಟ್ಗೆ ಸಂಬಂಧಪಟ್ಟಂಥ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.